ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಜನ್ಮದಿನದ ಅಂಗವಾಗಿ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಬಡವರಿಗೆ ವಿಶೇಷ ಉಡುಗೊರೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಹನುಮಂತನಗರದ 50 ಅಡಿ ರಸ್ತೆಯಲ್ಲಿರುವ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಕೇವಲ ₹1ಗೆ ರಾಗಿ ಮುದ್ದೆ ಊಟ ವಿತರಿಸಲಾಯಿತು. ಜೆಡಿಎಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಿರೋ ಡಾಕ್ಟರ್ ಟಿ.ಎ. ಶರಣವರ ಅವರು ಖುದ್ದು ಈ ಕಾರ್ಯಕ್ರಮ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಆಗಮಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಗಿಲ್ಲಿ ನಟ ಕ್ಯಾಂಟೀನ್ಗೆ ಬಂದ ಎಲ್ಲರಿಗೂ ತಮ್ಮ ಕೈಯಾರೆ ಊಟ ಬಡಿಸಿದರು. ಬಳಿಕ ಆಟೋ ಚಾಲಕರು, ಪೌರ ಕಾರ್ಮಿಕರಿಗೆ ವಿಶೇಷ ಉಡುಗೊರೆ ವಿತರಿಸಲಾಯಿತು. ಸಮಾರಂಭದಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಕಾರ್ಪೊರೇಟರ್ ತಿಮ್ಮೇಗೌಡ ಹಾಜರಾಗಿದ್ದರು. ಇನ್ನು ಕೇವಲ ₹1ಗೆ ಹೊಟ್ಟೆ ತುಂಬ ಊಟ ಮಾಡಿದ ಎಲ್ಲರೂ ಮಣ್ಣಿನ ಮಗ ದೇವೇಗೌಡರಿಗೆ ಹರಸಿ ಹಾರೈಸಿದರು. ಅಷ್ಟೇ ಅಲ್ಲ, ಶರವಣ ಅವರ ಸಮಾಜಮುಖಿ ಕೆಲಸವನ್ನು ಗಿಲ್ಲಿ ನಟ ಶ್ಲಾಘಿಸಿದ್ದಾರೆ. ವಿಶೇಷವಾದಂತಹ ದಿನದಲ್ಲಿ ನಮ್ಮ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಅಲ್ಲಿ ಇವತ್ತು ಶರವಣ ಸರ್ ಹಾಗೆ ಗಿಲ್ಲಿ ನಟ ಸರ್ ಇಬ್ರು ಕೂಡ ನಿಂತು ಒಂದು ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕೇಕ್ ಕತ್ತರಿಸುವಂತಹ ಮೂಲಕ 94ನೇ ವರ್ಷ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಎಚ್.ಡಿ. ಅಪ್ಪಾಜಿ ದೇವೇಗೌಡ ಸರ್ ಅವರ ಹುಟ್ಟುಹಬ್ಬವನ್ನ ಮತ್ತಷ್ಟು ರಂಗುಗೊಳಿಸಿದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ. ತುಂಬ ಖುಷಿ ಅದು ನಮ್ಮ ದೇವೇಗೌಡ ಸಾಹೇಬರು ಅವ್ರ ಬರ್ತ್ಡೇ ದಿನ ₹1ಗೆ ಊಟ, ಮುದ್ದೆ ಊಟ ಅಂತ ನಮ್ಮ ಶರವಣ ಸರ್ ಮಾಡಿದ್ರು. ತುಂಬ ಖುಷಿ ಐತೆ. ಅಂದರೆ ದೇವೇಗೌಡ ಸರ್ ಅವರು ಬರ್ತ್ಡೇಗೆ ಬಂದು ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಯ್ತಿರೋದು ನಾನು ಅದೃಷ್ಟ ಅಂತ ತುಂಬ ಖುಷಿ ಆಯ್ತು. ಶರವಣ ಸರ್ ನಮ್ಮ ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳು ಯಾವಾಗಾದ್ರೂ ಅದಕ್ಕೂ ಸ್ಪಾನ್ಸರ್ ಮಾಡ್ತಾರೆ. ಅದೊಂದು ಖುಷಿ. ಆದರೆ ಅವ್ರ ಒಡನಾಟ ಈಗ ಬಿಗ್ ಬಾಸ್ಗಿಂತ ಮುಂಚೆನೂ ಇತ್ತು, ಬಿಗ್ ಬಾಸ್ ಆದಮೇಲೆ ಇನ್ನೂ ಜಾಸ್ತಿ ಆಯಿತು ಅವರ ನಮ್ಮ ಒಡನಾಟ. ಅವರು ಈ ಥರ ಈಗ ಬೆಂಗಳೂರಿಗೆ ಬಂದವ್ರು ಸ್ಟಾರ್ಟಿಂಗ್ ಗೊತ್ತಿರ್ತದೆ ಊಟದ ಬೆಲೆ ಏನು ಅಂತ. ಅದು ₹1 ಈ ಕಾಲದಲ್ಲಿ ಅದು ಊಟ ಎಲ್ಲೇ ಹೋದ್ರು ಅದು ಊಟ ಅಲ್ವಾ ಮುಖ್ಯ. ಅದನ್ನು ₹1 ಮುದ್ದೆ ಊಟ ಅಂತ ಈಗ ಅದು ₹1 ಏನಿಲ್ಲ, ಸುಮ್ಮನೆ ಅದು ₹1 ಅಂತ ಮಾಡ್ತಿರೋದಲ್ವ ಸರ್. ಅದು ಸಖತ್ ಖುಷಿಯಾಗೋ ವಿಷಯ. ಶರವಣ ಸರ್ ಒಳ್ಳೇದಾಗಿ ಸರ್, ನಿಮಗೆ ಬಂಗಾರದ ಮನುಷ್ಯ. ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರ ಒಂದು ಕನಸಿನ ಒಂದು ಕೂಸು ಇದು. ಯಾಕೆಂದರೆ ಅವರು ಭಾಳ ವರ್ಷಗಳಿಂದ ನನಗೆ ಹೇಳ್ತಾ ಇದ್ರು, ಬಡವರಿಗೋಸ್ಕರ ಅನ್ನ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಪ್ಪ ಶರವಣ ಅಂಥೇಳಿ ನನಗೆ ಹೇಳ್ತಾ ಇದ್ರು. ಆವಾಗ ನಾನು ಅವ್ರಿಗೆ ಹೇಳಿದ್ದೆ, ಉಚಿತವಾಗಿ ಕೊಟ್ಟರೆ ಜನ ಅಕ್ಸೆಪ್ಟ್ ಮಾಡಲ್ಲ, ಕಡಿಮೆ ದರದಲ್ಲಿ ಬಡವರಿಗೋಸ್ಕರ ನಿಮಗೆ ಇಷ್ಟವಾದಂಥ ಮುದ್ದೆ ಊಟನೇ ಪ್ರಾರಂಭ ಮಾಡ್ತೀನಿ ಅಂಥೇಳಿ 9 ವರ್ಷ ಹಿಂದೆ ಅವರಿಗೆ ಮಾತು ಕೊಟ್ಟು ಈಗ 9 ವರ್ಷ ನಿರಂತರವಾಗಿ ಈ ಕ್ಯಾಂಟೀನನ್ನು ನಡೆಸ್ಕೊಂಡು ನನ್ನ ಸ್ವಂತ ಶಕ್ತಿಯಿಂದ ನಡೆಸ್ಕೊಂಡು ಬರ್ತಾಯಿದ್ದೀನಿ.